ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರಿಗೆ ದೇವರು ಉಡುಗೊರೆಯಾಗಿ ಅಮೋಘವಾದ ಶಕ್ತಿಗಳು ಹಾಗೂ ಅದೃಷ್ಟ ಯೋಗಗಳನ್ನು ಕರುಣಿಸಿದ್ದಾನೆ. ಈ ರಾಶಿಯವರಿಗೆ ಸಾಕ್ಷಾತ್ ಭಗವಂತನು ಕೊಟ್ಟಿರುವಂತಹ 5 ರಹಸ್ಯ ಶಕ್ತಿಗಳು ಹಾಗೂ ಮಂಗಳಕರವಾದ ವರಗಳು ಯಾವುವೆಂದು ನೋಡೋಣ. ಕಟಕ ರಾಶಿಯವರ ಜೀವನ ಹೇಗಿರುತ್ತೆ? ಕಟಕ ರಾಶಿಯವರ ಕುಟುಂಬ ಸಂಬಂಧಿಸಿದಂತೆ ಕುಟುಂಬವನ್ನು ಹೇಗೆಲ್ಲ ನೋಡಿಕೊಳ್ತಾರೆ? ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನು ಹೇಗೆಲ್ಲ ನಿಭಾಯಿಸ್ತಾರೆ? ಇವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ? ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ? ಹಾಗಾದರೆ ಈ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕಟಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅಮೋಘವಾದ ಹಾಗೂ ಮಂಗಳಕರವಾದ 4 ಶಕ್ತಿಗಳು ಯಾವುವೆಂದು ನೋಡುವುದಾದರೆ, ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಈ ರಾಶಿಯವರು ತುಂಬಾನೇ ಭಾವುಕ ಗುಣದವರಾಗಿರುತ್ತಾರೆ. ಇವರು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ತುಂಬ ಬೇಜಾರು ಮಾಡಿಕೊಳ್ತಾರೆ. ಇಲ್ಲವೇ ಯಾರಾದರೂ ಏನಾದರೂ ಅಂದುಕೊಳ್ತಾರೆ ಅಥವಾ ನಮಗೇನಾದರೂ ಆಗಿಬಿಡುತ್ತೇನೋ ಎಂದು ಹೆದರಿಕೊಳ್ತಾರೆ. ಅಷ್ಟೊಂದು ಭಯ ಪಡ್ತಾರೆ. ಇದರ ಜೊತೆಗೆ ದುಗುಡ, ಭಯ, ಆತಂಕ, ಮನಸ್ಸಿನಲ್ಲಿಯೇ ಜಿಗುಪ್ಸೆ ಹೊಂದುತ್ತಾರೆ. ಕಟಕ ರಾಶಿಯವರು ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾವಾಗಲೂ ಕೊರಗ್ತಾ ಇರ್ತಾರೆ. ಇವರ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯದ್ದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದಲ್ಲಿ ಇವರು ಆ ಒಂದು ಘಟನೆಯ ಬಗ್ಗೆ ತುಂಬ ತಲೆ ಕೆಡಿಸಿಕೊಳ್ತಾರೆ. ಇವರು ಈ ಒಂದು ಘಟನೆಯನ್ನು ತುಂಬ ದಿನಗಳವರೆಗೂ ಮರೆಯುವುದಿಲ್ಲ. ಕಟಕ ರಾಶಿಯವರು ಜೀವನದಲ್ಲಿ ಯಾವುದೇ ಒಂದು ಘಟನೆ ನಡೆದಿದ್ದರೆ ಅಂದರೆ ಅಥವಾ ಇವರಿಗೆ ಯಾರಾದರೂ ಅವಮಾನ ಮಾಡಿದರೆ ಅಥವಾ ಯಾರಾದರೂ ಬೇಜಾರು ಮಾಡಿದ್ದಲ್ಲಿ ಈ ವಿಚಾರವನ್ನು ಅಲ್ಲಿಯೇ ಬಗೆಹರಿಸಿಕೊಳ್ಳುವ ಕೆಲಸವನ್ನು ಮಾಡುವುದಿಲ್ಲ. ಇವರು ಆ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರು ಹಾಗಂದ್ರಲ್ಲ, ಇವರು ಹೀಗಂದ್ರಲ್ಲ ಅಂತ ತುಂಬಾ ಮನಸ್ಸಿನಲ್ಲಿಯೇ ಯಾವಾಗಲೂ ಕೊರಗ್ತಾ ಇರ್ತಾರೆ. ಇಂತಹ ಮನಸ್ಥಿತಿಯ ಮನೋಭಾವದವರು ಈ ಕಟಕ ರಾಶಿಯವರು. ಹುಟ್ಟಿದಾಗಿನಿಂದ ಅಂದರೆ 30ರಿಂದ 35 ವರ್ಷಗಳವರೆಗೂ ಇವರು ತುಂಬಾ ಕಷ್ಟ ಅನುಭವಿಸಿ ಬಿಡ್ತಾರೆ. ಕಟಕ ರಾಶಿಯವರಿಗೆ 35 ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾ ಅದ್ಭುತವಾಗಿರುತ್ತೆ. ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ಉತ್ತುಂಗವನ್ನೇರುತ್ತಾರೆ. ಈ ರಾಶಿಯವರು ವೃತ್ತಿ ಜೀವನದಲ್ಲಿರುವಂತಹ ಭಾವುಕತೆಯನ್ನು ಇವರು ಕಡಿಮೆ ಮಾಡಿಕೊಳ್ತಾರೆ. ಚಿಕ್ಕ ಚಿಕ್ಕ ವಿಷಯವೇ ಇರಲಿ ಅಥವಾ ಎಂಥದ್ದೇ ವಿಚಾರವೇ ಇರಲಿ ಇವರು ಸುಮ್ಮನೆ ಅಳುವುದು, ಇದಕ್ಕಿದ್ದಂತೆ ಹಾಗೆ ರೇಗಾಡುವುದು, ಹಾರಾಡುವುದು, ಕೂಗಾಡುವುದು, ಇಲ್ಲವೇ ಸಣ್ಣ ಸಣ್ಣ ವಿಚಾರಕ್ಕೂ ತುಂಬಾ ಕೊರಗುವುದು ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಈ ರಾಶಿಯವರಿಗೆ 35 ವರ್ಷಗಳವರೆಗೂ ಈ ರೀತಿಯ ಕಷ್ಟಗಳು ಒಂದರ ಮೇಲೊಂದು ಬಂದಿರುತ್ತವೆ. ಆದರೆ ಕಟಕ ರಾಶಿಯವರಿಗೆ 35 ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಬಿಡ್ತೀರಾ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು, ಆ ದುಃಖಗಳು, ಎಲ್ಲ ರೀತಿಯ ಕಷ್ಟಗಳನ್ನು ಸಹ ನೀವು ನೋಡ್ತಿರ್ತೀರ. ಹಾಗಾಗಿ ಕಟಕ ರಾಶಿಯವರು 35 ವರ್ಷಗಳ ನಂತರ ನಿಮ್ಮ ಜೀವನ ಹೇಗಿರಬೇಕು, ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನು ಬಯಸುವುದೇ ಅಥವಾ ಬೇಡವೇ ಎನ್ನುವಂತಹ ಗೊಂದಲದಲ್ಲಿಯೇ ಮನಸ್ಸಿನಲ್ಲಿ ಲೆಕ್ಕಾಚಾರವನ್ನು ಹಾಕುವ ಮನೋಭಾವದವರು. ಇವರು ನಿಜಕ್ಕೂ ಸುಂದರವಾಗಿರ್ತಾರೆ. ಯಾಕಂದರೆ ಈ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಇವರು ಚಂದ್ರನು ಹೊಳೆಯುವ ರೀತಿಯಲ್ಲಿ ಅವರ ಮುಖ ಕೂಡ ಫಳಫಳನೆ ಹೊಳೆಯುತ್ತಾ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರು ನೋಡಲು ತುಂಬ ಸುಂದರವಾಗಿರ್ತಾರೆ. ತುಂಬಾ ಡೀಸೆಂಟಾಗಿ ಮೇಂಟೈನ್ ಮಾಡಿಕೊಳ್ತಾ ಬರ್ತಿರ್ತಾರೆ. ಇವರ ಉಡುಗೆ ತೊಡುಗೆ ಬಹಳ ಅದ್ಭುತವಾಗಿರುತ್ತೆ. ಇವರು ಮಾತಿನ ಮಲ್ಲರಾಗಿರುತ್ತಾರೆ. ಒಂದು ವೇಳೆ ನಮಗೆ ಯಾರಾದರೂ ಮಾತನಾಡಿಸಿದರೆ ಸಾಕು, ಬಂದು ಎಲ್ಲವನ್ನ ಹೇಳಿಕೊಳ್ತೀವಿ. ಏನೇ ಇರಲಿ, ಯಾವುದೇ ವಿಚಾರದಲ್ಲಿ ಎಲ್ಲವನ್ನ ಬೇರೆಯವರೊಂದಿಗೆ ಹೇಳಿಕೊಳ್ತೀವಿ. ಅವರಿಗೆ ಬಹಳ ಕ್ಲೋಸ್ ಆಗಿಬಿಡ್ತೀವಿ. ಆದರೆ ಕಟಕ ರಾಶಿಯವರು ಯಾವುದನ್ನು ಮಾಡದೆ, ಬೇರೊಬ್ಬರ ಜೊತೆಯಲ್ಲಿ ಹೆಚ್ಚು ಮಾತನಾಡದೆ ಬಹಳ ಸೈಲೆಂಟ್ ಆಗಿರಲು ಬಯಸುತ್ತಾರೆ. ಇವರ ಡ್ರೆಸ್ ಸೆನ್ಸ್ ಬಹಳ ಅದ್ಭುತವಾಗಿರುತ್ತೆ. ಜೊತೆಗೆ ಇವರು ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಾರೆ. ಹಾಗೆ ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ. ಅವರೊಂದಿಗೆ ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ. ಇವರು ಗೆಳೆಯರೊಂದಿಗೆ ಮಾತನಾಡುವಾಗ ಎಷ್ಟು ಬೇಕೋ ಅಷ್ಟೇ ಡೀಸೆಂಟಾಗಿ ಮಾತನಾಡ್ತಾರೆ. ಇವರು ಬೇರೆಯವರೇನಾದರೂ ಹೇಳ್ತಿದ್ರೆ ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಈ ರೀತಿಯ ಸ್ವಭಾವದವರು ಕಟಕ ರಾಶಿಯವರು. ಹಾಗೆ ಇವರ ಜೀವನದಲ್ಲಿ ಇವರು ವಾತಾವರಣವನ್ನು ತುಂಬ ಸ್ವಚ್ಛವಾಗಿಟ್ಟುಕೊಂಡಿರ್ತಾರೆ. ಇವರು ಯಾವಾಗಲೂ ಸಹ ಮನೆಯನ್ನು ಬಹಳ ಸುಂದರವಾಗಿ ಕಾಣಿಸುವಂತೆ ಇಟ್ಟುಕೊಂಡಿರ್ತಾರೆ.
ಇವರು ಪರಿಸರವನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಜೊತೆಗೆ ಪರಿಸರವನ್ನ ಪ್ರೀತಿಸುತ್ತಾರೆ. ಪರಿಸರವಿದ್ದರೆ ನಾವು ಎಂದು ತಿಳಿದವರಾಗಿರುತ್ತಾರೆ. ಕಟಕ ರಾಶಿಯವರು ಹೇಗಂದ್ರೆ ಇವರು ಜಗಳವೆಂದರೆ ಬಹಳ ದೂರ ಉಳಿಯುತ್ತಾರೆ. ಇನ್ನು ಮನೆಯ ವಿಚಾರಕ್ಕೆ ಬಂದರೆ ಮನೆಯನ್ನ ಬಹಳ ಅಚ್ಚುಕಟ್ಟಾಗಿಟ್ಟುಕೊಳ್ತಾರೆ. ಯಾರಾದರೂ ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಗೆ ಬಂದರೆ ನಮ್ಮ ಬಗ್ಗೆ ಏನಂದುಕೊಳ್ತಾರೋ ಎಂದು ತಿಳಿದು ಯಾವಾಗಲೂ ಸಹ ಇವರು ಮನೆಯನ್ನ ಸ್ವಚ್ಛ ಮಾಡ್ತಾನೆ ಇರ್ತಾರೆ. ಪ್ರತಿಯೊಂದು ವಸ್ತುವನ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಸ್ವಭಾವದವರು ಕಟಕ ರಾಶಿಯವರು. ಮೊದಲೇ ಹೇಳಿದಂತೆ ಇವರು ಯಾವಾಗಲೂ ಸಹ ಮನೆ, ಮನಸ್ಸು ಹಾಗೂ ದೇಹವನ್ನು ಬಹಳ ನೀಟಾಗಿ ಸ್ವಚ್ಛವಾಗಿ ಇಟ್ಟುಕೊಂಡಿರ್ತಾರೆ. ಈ ರಾಶಿಯವರಿಗೆ ಶಾಂತವಾದ ವಾತಾವರಣ ಬಹಳ ಇಷ್ಟಪಡ್ತಾರೆ. ಗಲಾಟೆ ಗದ್ದಲವೆಂದರೆ ಇವರಿಗೆ ಇಷ್ಟ ಆಗೋದಿಲ್ಲ. ಇದರ ಜೊತೆಗೆ ಇವರಿಗೆ ಮನೆಯಲ್ಲಿ ಸಹ ಶಾಂತವಾಗಿರಬೇಕು ಮತ್ತು ಸ್ವಚ್ಛವಾಗಿರಬೇಕು. ಹಾಗೆ ಕಟಕ ರಾಶಿಯವರು ತಮ್ಮ ಕುಟುಂಬವನ್ನು ಬಹಳ ಇಷ್ಟಪಡ್ತಾರೆ. ಕುಟುಂಬದವರಿಗೆ ಏನಾದರೂ ಸಮಸ್ಯೆ ಆದರೆ ಅದನ್ನು ಸಾಧ್ಯವಾದಷ್ಟು ಬಗೆಹರಿಸುತ್ತಾರೆ. ತನಗೇನಾದರೂ ಪರವಾಗಿಲ್ಲ, ಆದರೆ ಕುಟುಂಬದವರಿಗೆ ಏನಾದರೂ ಆದರೆ ಸಹಿಸಿಕೊಳ್ಳಲ್ಲ. ಮನೆಯವರು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ. ಕಟಕ ರಾಶಿಯ ಅಧಿಪತಿ ಚಂದ್ರನು ಆಕಾಶದಲ್ಲಿ 15 ದಿನಗಳ ಕಾಲ ಬಹಳ ಸುಂದರವಾಗಿ ಗೋಚರಿಸುತ್ತಾನೆ. ಉಳಿದ 15 ದಿನಗಳ ಕಾಲ ಬಹಳ ಮಂಕಾಗಿ ಉಳಿಯುತ್ತಾನೆ. ಹಾಗಾಗಿ ಕಟಕ ರಾಶಿಯವರು 15 ದಿನ ತುಂಬ ಖುಷಿಯಾಗಿರ್ತಾರೆ. ಉಳಿದ 15 ದಿನ ಅಷ್ಟೇ ದುಃಖದಲ್ಲಿರ್ತಾರೆ. ಕಷ್ಟ ಸುಖಗಳನ್ನು ಸರಿಸಮಾನವಾಗಿ ಸ್ವೀಕರಿಸ್ತಾನೆ. ಜೀವನದ ಬಗ್ಗೆ ಮಾತನಾಡುವುದಾದರೆ ಇವರು ಹೆಚ್ಚು ಕಾಳಜಿ ವಹಿಸುತ್ತಾರೆ. ಇವರ ಕುಟುಂಬದವರೇ ಆಗಿರಲಿ, ಇವರ ಮಕ್ಕಳೇ ಆಗಿರಲಿ, ಎಲ್ಲರನ್ನೂ ಸಹ ಹೆಚ್ಚಾಗಿ ಕೇರ್ ಮಾಡ್ತಾರೆ. ಆರೋಗ್ಯದ ಬಗ್ಗೆ ತುಂಬ ಕೇರ್ಫುಲ್ ಆಗಿರ್ತಾರೆ. ಮನೆ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡ್ತಿರ್ತಾರೆ. ಕಟಕ ರಾಶಿಯವರಿಗೆ ಜವಾಬ್ದಾರಿ ಎನ್ನುವುದು ಜಾಸ್ತಿ ಇರುತ್ತೆ. ಹಾಗೆ ಬಹಳಷ್ಟು ಮಾತನಾಡುತ್ತಾರೆ, ಹೆಚ್ಚು ತಾಳ್ಮೆಯಿಂದ ಇರುತ್ತಾರೆ. ಯಾವ ತೊಂದರೆಯೂ ಸಹ ಇವರ ಹತ್ತಿರ ಸುಳಿಯಲು ಬಿಡೋದಿಲ್ಲ. ಇವರ ಮಾತು ಅಷ್ಟೇ ಹರಿತವಾಗಿರುತ್ತೆ. ಇವರು ಎಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡಿಕೊಂಡು ಮಾತನಾಡ್ತಾರೆ. ಕಟಕ ರಾಶಿಯವರು ತುಂಬಾ ಕಡಿಮೆ ಮಾತನಾಡುವವರು. ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಾರೆ. ಇವರಿಗೆ ಏನಾದರೂ ಸಣ್ಣ ಇನ್ಸಿಡೆಂಟ್ ಆಯಿತು ಅಂದರೆ ಅದರ ಬಗ್ಗೆನೇ ತುಂಬ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಇವರು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇವರು ಬಹಳ ಮೃದು ಸ್ವಭಾವದವರಾಗಿರುವುದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ. ಅಕಸ್ಮಾತ್ ಒಂದು ವಸ್ತುವನ್ನು ಕಳೆದುಕೊಂಡ್ರೆ ಅದನ್ನು ಸಹಿಸಿಕೊಳ್ಳೋಕೆ ಇವರಿಗೆ ತುಂಬಾ ಕಷ್ಟವಾಗುತ್ತೆ. ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು. ಇವರು ಯಾವುದೇ ವಿಚಾರಕ್ಕೂ ಸಹ ಬೇಗ ಹೊಂದಿಕೊಳ್ಳುವುದಿಲ್ಲ. ಏನಾದರೂ ಅಂದುಕೊಂಡರೆ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವುದಿಲ್ಲ. ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸಕ್ಕೆ ಬೇಗ ಹೊಂದಿಕೊಳ್ಳುವುದಿಲ್ಲ. ಒಂದು ವೇಳೆ ಏನಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಇವರು ಬಿಟ್ಟು ಹೋಗುವ ಮಾತೇ ಇಲ್ಲ. ಇನ್ನು ಕಟಕ ರಾಶಿಯವರಿಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತೆ. ಈ ರಾಶಿಯವರು ಯಾರೊಬ್ಬರಿಗೂ ಸಹ ನಂಬಿಕೆ ದ್ರೋಹವನ್ನು ಮಾಡೋದಿಲ್ಲ. ಇವರು ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಇರುವುದಕ್ಕೆ ಬಯಸುವುದೂ ಇಲ್ಲ. ಇವರು ಹೇಗೆ ಅಂದರೆ ನನ್ನ ಕುಟುಂಬದವರು, ನನ್ನ ಸುತ್ತಮುತ್ತಲಿನವರು ಎಲ್ಲ ಚೆನ್ನಾಗಿರಬೇಕು ಅನ್ನುವಂತಹ ಮನೋಭಾವದವರು. ಕಷ್ಟ ಅನ್ನೋದು ಬಹಳ ಚಿಕ್ಕ ವಯಸ್ಸಿನಲ್ಲೇ ಅನುಭವಿಸುತ್ತಾರೆ. ಹಾಗಾಗಿ ಇವರಿಗೆ 35 ವರ್ಷದ ನಂತರ ಇವರಿಗೆ ಯಾರು ಕೂಡ ಮೋಸ ಮಾಡೋದಕ್ಕೆ ಆಗುವುದಿಲ್ಲ. ಇವರು ಕಷ್ಟ ಅನ್ನೋದನ್ನು ಹಿಂದೆಯೇ ನೋಡಿರ್ತಾರೆ. ಹಾಗಾಗಿ ಯಾರಿಗೂ ಕಷ್ಟ ಕೊಡಲು ಇಚ್ಛಿಸುವುದಿಲ್ಲ. ಇವರು ಯಾರು ಹೇಗೆ ಅನ್ನೋದನ್ನ ಅಳೆದು ತೂಗಿಬಿಡ್ತಾರೆ. ಕಷ್ಟದ ಸಮಯದಲ್ಲಿ ಬಹಳ ದೃಢವಾಗಿರುತ್ತಾರೆ. ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸುತ್ತಿರುತ್ತಾರೆ. ಹಾಗಾಗಿ ಈ ಕಟಕ ರಾಶಿಯವರು ಮಗುವಿನ ಹಾಗೆ. ಇವರು ಚಿಕ್ಕ ವಯಸ್ಸಿನಲ್ಲೇ ನಾನು ಪರ್ಫೆಕ್ಟ್ ಆಗಿರಬೇಕು ಎಂದು ನಿರ್ಧಾರ ಮಾಡ್ತಾರೆ. ಈ ರಾಶಿಯವರು ಎಂಥದ್ದೇ ಕಷ್ಟ ಬಂದರೂ ಕುಗ್ಗಲ್ಲ. ಆ ರೀತಿಯ ಮನೋಭಾವದವರು. ಇವರು ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಸಹ ಮನಸ್ಸು ಮಗುವಿನ ಹಾಗಿರುತ್ತೆ. ಹಾಗೆ ಕಟಕ ರಾಶಿಯವರನ್ನ ಬಳಸಿಕೊಳ್ಳುವಂತಹ ಜನರೇ ಜಾಸ್ತಿ. ಇವರನ್ನ ಯೂಸ್ ಮಾಡಿಕೊಳ್ಳೋಕೆ ಜನ ಯೋಚನೆ ಮಾಡ್ತಿರ್ತಾರೆ. ಆದರೂ ಸಹ ಇವರ ಜೀವನವನ್ನ ಬಹಳ ಸುಂದರವಾಗಿ ರಾಶಿಯವರು ಕಟ್ಟಿಕೊಂಡಿರ್ತಾರೆ. ಸ್ನೇಹಿತರೆ, ನೀವು ಕೂಡ ಕಟಕ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೀತಾ ಇದ್ರೆ ಅಥವಾ ನಡೆದಿದ್ರೆ ಮತ್ತು ಈ ಮಾಹಿತಿ ನಿಮಗೆ ನಿಜ ಅನಿಸಿದರೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ.